India is on the moon. ಚಂದ್ರಯಾನ್ ವ್ಯವಕಲನ 3 ಚಂದ್ರನ ಮೇಲೆ ಏನು ಕಂಡುಹಿಡಿದಿದೆ? ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಎನ್ಎಸ್ಎ ನಿನ್ನೆ ಚಂದ್ರಯಾನ್ ವ್ಯವಕಲನ 3 ಮಿಷನ್ನ ಮೊದಲ ವಾರ್ಷಿಕೋತ್ಸವ ಮತ್ತು ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಅಂಗವಾಗಿ ಪ್ರಮುಖ ಕಂಡುಹಿಡಿಕೆಯನ್ನು ವಿಕ್ರಮ್ ಮತ್ತು ಪ್ರಜ್ಞಾನ್ ಚಂದ್ರನ ಮೇಲೆ ಏನು ಕಂಡುಹಿಡಿದಿವೆ ಎಂಬುದನ್ನು ನೋಡೋಣ. ಮುಂಬರುವ ಚಿತ್ರಗಳು. ಲ್ಯಾಂಡರ್ ಇಮೇಜರ್ ವ್ಯವಕಲನ 1 ಕ್ಯಾಮೆರಾದಿಂದ ಸೆರೆಹಿಡಿದ ಮುಂಚಿನ ಮತ್ತು ನಂತರದ ಹಾಪ್ ರ್ಯಾಂಪ್ ಚಿತ್ರಗಳು. ಕಂಡುಹಿಡಿಕೆಗಳು. ಮೇಲ್ಮೈ ಸಂಯೋಜನೆ. ಪ್ರಜ್ಞಾನ್ ರೋವರ್ನ ಆಲ್ಫಾ ಪಾರ್ಟಿಕಲ್ ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್ ನಿಂದ ಮಾಡಿದ ವಿಶ್ಲೇಷಣೆ ಚಂದ್ರನನ್ನು ಸುಮಾರು 4.5 ಬಿಲಿಯನ್ ವರ್ಷಗಳ ಹಿಂದೆ ಭೂಮಿಗೆ ದೊಡ್ಡ ಗ್ರಹಶಕಲವು ಡಿಕ್ಕಿ ಹೊಡೆದ ನಂತರ ರಚಿಸಲಾಯಿತು ಎಂದು ಬಹಿರಂಗಪಡಿಸಿದೆ. ಮಗ್ಮಾ ಸಾಗರದ ಹಿಪೋಥೆಸಿಸ್. ಚಂದ್ರಯಾನ್ ವ್ಯವಕಲನ 3 ಡೇಟಾದಿಂದ ದೊರೆತ ಅತ್ಯಂತ ಪ್ರಮುಖ ಕಂಡುಹಿಡಿಕೆಗಳಲ್ಲಿ ಒಂದಾಗಿದೆ. ಚಂದ್ರನ ಮೇಲೆ ಒಮ್ಮೆ ದೊಡ್ಡ ಮಗ್ಮಾ ಸಾಗರವಿತ್ತು ಎಂಬ ಹಿಪೋಥೆಸಿಸ್ಗೆ ಬಲವಾದ ಬೆಂಬಲವನ್ನು ಒದಗಿಸುತ್ತದೆ. ಈ ಸಿದ್ಧಾಂತವು ಚಂದ್ರನನ್ನು ಒಮ್ಮೆ ಸಂಪೂರ್ಣವಾಗಿ ಉರಿಯುವ ಶಿಲೆಯ ಸಾಗರದಿಂದ ಆವೃತವಾಗಿತ್ತು ಎಂದು ಹೇಳುತ್ತದೆ. ಕಂಡುಹಿಡಿಕೆಗಳ ಮಹತ್ವ. ಈ ಕಂಡುಹಿಡಿಕೆಗಳು ಮಾದರಿಯ ಮೂಲಕ, ಚಿತ್ರಣ ಮತ್ತು ವಿವಿಧ ಸಿದ್ಧಾಂತಗಳ ಮೂಲಕ ಈಗಾಗಲೇ ತಿಳಿದಿರುವುದನ್ನು ಬೆಂಬಲಿಸುತ್ತವೆ, ಆದರೆ ಅವು ಹೊಸದಾಗಿವೆ. ಇದು ಮುಖ್ಯವಾಗಿ ಚಂದ್ರಯಾನ್ 3 ಚಂದ್ರನ ದಕ್ಷಿಣ ಧ್ರುವದ ಬಳಿ ಇಳಿದಿರುವುದರಿಂದ ಇದು ಚಂದ್ರನ ಅನ್ವೇಷಣೆಯಲ್ಲಿ ಮೊದಲನೆಯದು. ಭವಿಷ್ಯದ ಮಿಷನ್ಗಳ ಮೇಲೆ ಪರಿಣಾಮ. ಉತ್ತರದ ಅಳತೆಗಳು ದಕ್ಷಿಣ ಧ್ರುವದ ಹೈಲ್ಯಾಂಡ್ಸ್ನಲ್ಲಿ ಮೊದಲ ನೆಲದ ಸತ್ಯವನ್ನು ಒದಗಿಸುತ್ತವೆ ಮತ್ತು ಚಂದ್ರನ ಮೂಲ ಮತ್ತು ವಿಕಾಸದ ಒಟ್ಟು ಅರ್ಥವನ್ನು ಒದಗಿಸಲು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಎಂದು ವಿಜ್ಞಾನಿಗಳು ನಂಬುತ್ತಾರೆ. ಈ ಪ್ರದೇಶವನ್ನು ದೂರದರ್ಶನ ಕಾರ್ಯಾಚರಣೆಗಳಿಗಾಗಿ ಕ್ಯಾಲಿಬ್ರೇಷನ್ ಪಾಯಿಂಟ್ ಆಗಿ ಬಳಸಬಹುದು ಮತ್ತು ಭವಿಷ್ಯದ ಮಿಷನ್ಗಳನ್ನು ಯೋಜಿಸಲು ಬಳಸಬಹುದು.